ಹಾಯ್ ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ವಿಂಶಿ. ಕಪ್ಪು ಬಣ್ಣದ ಗಾಗಲ್, ತಲೆ ಮೇಲೊಂದು ಟೋಪಿ, 5.5 ಇಂದ 6 ಅಡಿ ಎತ್ತರದ ಆಳು ವೇದಿಕೆ ಮೇಲೆ ನಿಂತು ಭಾಷಣ ಮಾಡ್ತಿದ್ರೆ ಎದುರುಗಡೆ ನಿಂತಹ ವ್ಯಕ್ತಿಗಳು ಚಪ್ಪಾಳೆ ಹೊಡೆದೇ ಇರಲಿಕ್ಕೆ ಸಾಧ್ಯನೇ ಇಲ್ವಂತೆ. ಆ ಥರ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ. ಆ ವೈರಲ್ ಆದ ವಿಡಿಯೋಗಳೇ ಆ ವ್ಯಕ್ತಿತ್ವವನ್ನು ಹೇಳ್ತಿದೆ. ಆ ವ್ಯಕ್ತಿತ್ವ ಬೇರೆ ಯಾರದ್ದು ಅಲ್ಲ, 35ರ ಹುಡುಗ ಇವತ್ತು ನೇಪಾಳದ ಗದ್ದುಗೆನ ಏರ್ಲಿಕ್ಕೆ ಹೊರಟಿದ್ದಾರೆ. ಆ ಹುಡುಗನ ಕತೆ ಇದು. ಬಾಲೆಂಚ ಹಗಲೊತ್ತಿನಲ್ಲಿ ಇಂಜಿನಿಯರಿಂಗ್ ಆಗಿ ರಾತ್ರಿ ಹೊತ್ತು ರ್ಯಾಪರ್ ಆಗಿದ್ದ ಹೇಗೂ, ಕಠ್ಮಂಡುವಿನ ಮೇಯರ್ ಆಗಿದ್ದ ಹೇಗೆ, ಕರ್ನಾಟಕಕ್ಕೂ ಇವರಿಗೂ ಇರುವ ಸಂಬಂಧ ಏನು, ಇವರು ಪ್ರಧಾನಿ ಹುದ್ದೆಗೆ ಏರಿದರೆ ವರವೋ ಶಾಪವೋ ಎನ್ನೋದನ್ನ ನೋಡ್ಕೊಂಡು ಹೋಗೋಣ ಬನ್ನಿ. ಬಾಲೆಂಚ ಹಾಗೂ ಕರ್ನಾಟಕಕ್ಕೂ ಇರುವ ಸಂಬಂಧ ಏನಂತಂತಂದರೆ, ಬಾಲೆಂಚ ಅವರು ತಮ್ಮ ಇಂಜಿನಿಯರಿಂಗ್ ಪದವಿನ ಇಲ್ಲಿ ನಮ್ಮ ಬೆಂಗಳೂರಿನ ವಿಶ್ವೇಶ್ವರಯ್ಯ ಯೂನಿವರ್ಸಿಟಿಯಲ್ಲಿ ಪೂರೈಸಿರ್ತಾರೆ. ಈ ಯೂನಿವರ್ಸಿಟಿಲಿ ಇಂಜಿನಿಯರಿಂಗ್ನ ಪೂರೈಸ್ಕೊಂಡು ನೆಕ್ಸ್ಟ್ ಅವರು ನೇಪಾಳದಲ್ಲಿ ಆದಂತಹ ಭೂಕಂಪ, ನೆರೆ ಹಾವಳಿ ಎಲ್ಲಿ ಜನರಿಗೆ ಸ್ಪಂದಿಸಿ ಯುವ ನಾಯಕರಾಗಿ ಹೊರಹೊಮ್ತಾರೆ. ಅದರ ನಂತರ ಕಠ್ಮಂಡುವಿನ ಮೇಯರ್ ಆಗ್ತಾರೆ. ಮೇಯರ್ ಆಗುವ ಮುಂಚೆ ಸ್ವಲ್ಪ ರ್ಯಾಪರ್ ವೃತ್ತಿಯನ್ನು ಆಯ್ಕೆ ಮಾಡ್ಕೊತಾರೆ. ಆ ರ್ಯಾಪರ್ ವೃತ್ತಿ ವಿಶಿಷ್ಟವಾಗಿ, ವಿಭಿನ್ನವಾಗಿ ಅವರು ಆ ರ್ಯಾಪರ್ ವೃತ್ತಿನ ಬಳಸ್ಕೊಳ್ತಾರೆ. ಆ ರೀತಿ ಅದರಿಂದಾನೇ ಕೆಲವೊಂದಿಷ್ಟು ಯುವಕರನ್ನು ಸೆಳೀತಾರೆ. ಯಾವ ರೀತಿ ಸೆಳೆಯೋದಂತಂತಂದರೆ, ಆ ರ್ಯಾಪರ್ ಸಾಂಗಿನಲ್ಲಿ ಅವರ ಬರವಣಿಗೆ ಇತ್ತಲ್ಲ, ಆ ಬರವಣಿಗೆ ಭ್ರಷ್ಟಾಚಾರದ ವಿರುದ್ಧವಾಗಿ ಆ ಬರವಣಿಗೆ ಹೇಳ್ತಿತ್ತು. ಶೋಷಣೆ ವಿರುದ್ಧವಾಗಿರುವುದನ್ನು ಆ ಬರವಣಿಗೆ ಹೇಳ್ತಿತ್ತು. ಸಾಮಾಜಿಕ ನ್ಯಾಯದ ಕುರಿತು ಆ ಬರವಣಿಗೆ ಹೇಳ್ತಿತ್ತು. ಇದು ರಾಷ್ಟ್ರೀಯ ಮನೋಭಾವದ ಬಗ್ಗೆ ಆ ಬರವಣಿಗೆ ಹೇಳ್ತಿತ್ತು. ಇದನ್ನು ನಾ ಹೇಳ್ತಾ ಇರುವಂಥ ಮಾತಲ್ಲ, ಇದು ಸದ್ಯಕ್ಕೆ ಕೇಳಿಬರುತ್ತಿರುವಂಥ ಸುದ್ದಿ ಹಾಗೂ ಜಂಜಿಗಳ ಮಾತಿದು, ನನ್ನ ಮಾತಲ್ಲ, ನೇಪಾಳದ ಜಂಜಿಗಳ ಮಾತಿದು. ಹೀಗೆ ಯುವಕರನ್ನು ಸೆಳೆದ ಬಾಲೆಂಚ ನೇಪಾಳದ ಕಠ್ಮಂಡುವಿನ ಮೇಯರ್ ಆಗ್ತಾರೆ. ಮೇಯರ್ ಆಗಿ ಅವರು ಮಾಡುವಂತಹ ಕೈಂಕರ್ಯಗಳು ಹಾಗೂ ಅವರು ಪ್ರಶ್ನೆ ಮಾಡ್ತಿರುವಂತಹ ವಿಚಾರಗಳು, ಅವರ ವ್ಯಾಗ್ನಿತನ ಅಂದರೆ ಅವ್ರು ಮಾತಾಡುವಂತಹ ಶೈಲಿ, ಅವರು ತೆಗೆದುಕೊಂಡು ಮುನ್ನಡೆದಂತಹ ಕಾರ್ಯಗಳನ್ನೆಲ್ಲ ಅವರು ಪ್ರತಿ ಬಾರಿ ಪ್ರಶ್ನಿಸೋದಕ್ಕೆ ಅವರನ್ನು ಕೆಲವೊಂದಿಷ್ಟು ಜನ ರಾಹುಲ್ ಗಾಂಧಿ ಅಂತ ಕರೀತಾರೆ. ಆಮೇಲೆ ಅವರ ಒಂದು ಭಾಷಣ ಶೈಲಿ, ಮಾತನಾಡುವ ಶೈಲಿಯನ್ನು ನೋಡಿ ಕೆಲವೊಂದಿಷ್ಟು ಜನ ಅವರನ್ನು ಮೋದಿ ಅಂತ ಕರೀತಾರೆ. ಭೂಮಾಫಿಯ ವಿರುದ್ಧ ಅವರು ಇಳಿಸಿದ ಬುಲ್ಡೋಜರ್ಗಳನ್ನು ನೋಡಿ ಅವ್ರನ್ನ ಯೋಗಿಗೆ ಹೋಲಿಸ್ತಾರೆ. ಹೀಗೆ ಹಲವಾರು ಸ್ತರಗಳಲ್ಲಿ ನೋಡುವ ಬಾಲೆಂಚ ಇವತ್ತು ಆ ನೇಪಾಳದ ಪ್ರಧಾನಿ ಹುದ್ದೆಯ ಗದ್ದಿಗೆಯನ್ನು ಹೇರಲಿಕ್ಕೆ ಸಜ್ಜಾಗಿದ್ದಾರೆ. ಹಾಗಾದರೆ ಈ ಬಾಲೆಂಚ ನೇಪಾಳದ ಪ್ರಧಾನಿ ಆದರೆ ಭಾರತಕ್ಕೇನು ಲಾಭ, ವರವೋ ಶಾಪವೋ? ಅದನ್ನು ಒಂದು ರೀತಿ ನೋಡೋದಾದರೆ, ಮೊದಲಿದ್ದಂತಹ ಪರಿಸ್ಥಿತಿಗಳು ಹೇಗಂತಂತಂದರೆ, ಅಖಂಡ ಭಾರತ ಹಾಗೂ ಭಾರತದ ಮಗಳು ಸೀತೆ ಎನ್ನುವ ಪ್ರಸ್ತಾಪಗಳು ಸದನಗಳಲ್ಲಿ ನಡೆದಾಗ ಅವರು ಇದೇ ಬಾಲೆಂಚ ಗ್ರೇಟರ್ ನೇಪಾಳ್ ಹಾಗೂ ಕೆಲವೊಂದಿಷ್ಟು ವಿವಾದಾತ್ಮಕ ಅಂದರೆ ಇಲ್ಲಿ ಅಖಂಡ ಭಾರತದ ಭಿತ್ತಿಚಿತ್ರಗಳನ್ನು ತೋರಿಸಿದರೆ ಅಲ್ಲಿ ಗ್ರೇಟರ್ ನೇಪಾಳ್ ಎಂಬ ಚಿತ್ರಗಳನ್ನು ಅವರು ಪ್ರಸ್ತುತಪಡಿಸ್ತಾರೆ. ಆಮೇಲೆ ಭಾರತದ ಚಿತ್ರೀಕರಣಗಳನ್ನೆಲ್ಲ ನೇಪಾಳದಲ್ಲಿ ಬ್ಯಾನ್ ಮಾಡ್ತಾರೆ. ಇಂಥ ಪರಿಸ್ಥಿತಿಗಳೆಲ್ಲ ಉದ್ಭವ ಆಗಿದ್ವು. ಆದರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಈ ಬಾಲೆಂಚ ರಾಜತಾಂತ್ರಿಕವಾಗಿ ಇವಾಗ ಬದಲಾಗಿದ್ದಾರೆ ಅನ್ಬೋದು. ಭಾರತಕ್ಕೆ ಸಮತೋಲನ ಹಾದಿ ಬಂದಿದೆ ಅನ್ಬೋದು. ಯಾಕಂದರೆ ಮೊನ್ನೆ ನಾವು ನೋಡ್ಬೋದು, ನಮ್ಮ ವಿಶ್ವಕಪ್ ಗೆದ್ದಾಗ ಅಭಿನಂದನೆ ಸಲ್ಲಿಸಿದರು. ನಮ್ಮ ದೇಶದ ಪ್ರಧಾನಮಂತ್ರಿಯ ಜೊತೆ ಉತ್ತಮವಾದ ಒಳ್ಳೆಯ ಸಂಭಾಷಣೆಯನ್ನು ನಡೆಸಿದ್ರು. ಹೀಗಾಗಿ ನೇಪಾಳದ ಜೊತೆ ನಮ್ಮ ಭಾರತದ ರಾಜತಾಂತ್ರಿಕ ವ್ಯವಸ್ಥೆ ಸಮತೋಲನ ರೀತಿಯಲ್ಲಿ ಸಾಗಬಹುದು ಅನ್ನೋದು ಈಗೆಲ್ಲ ರಾಜಕೀಯ ವಿಶ್ಲೇಷಕರ ಮಾತಾಗಿದೆ. ಅಲ್ಲದೆ ಈಗ ಆಯ್ಕೆಯಾದಂತಹ ಈ 35ರ ಹುಡುಗ ಈ ಯೂತ್ಸ್ನ ಸೆಳೆದಿದ್ದಾರೆ. ಈ ಯುವಕರಿಗಾಗಿ ಮುಂದೆ ಏನು ಮಾಡ್ತಾರೆ ಹಾಗೂ ಇವರು ತೆಳೆಯುವಂತಹ ರಾಜಕೀಯ ಹಾದಿಗಳು ಹೇಗಿರ್ತವೆ, ವಿಭಿನ್ನವಾಗಿರ್ತವ, ಹಾಗೂ 4 ಬಾರಿ ಪ್ರಧಾನಿಯನ್ನು ಸೋಲಿಸಿ ಬರೋಬ್ಬರಿ 50,000 ಮತಗಳಿಂದ ಸೋಲಿಸಿ ಆಯ್ಕೆಯಾದಂತಹ ಬಾಲೆಂಚ KP ಓಲಿ ಶರ್ಮಾ ಹಾಗೂ ಈ ಬಾರಿ ಮಕಾಡೆ ಮಲಗಿರುವಂತಹ ಕಾಂಗ್ರೆಸ್ ಕಮ್ಯುನಿಸ್ಟ್ ಪಾರ್ಟಿನ ನೇಪಾಳದಲ್ಲಿ ಯಾವ ರೀತಿ ಎದುರಿಸ್ತಾರೆ, ಇವೆಲ್ಲ ಸವಾಲುಗಳನ್ನು ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅಲ್ಲದೆ ಅವರಿಡುವಂತಹ ಮಹತ್ವಾಕಾಂಕ್ಷೆಯ ಹೆಜ್ಜೆಗಳು ಹೆಚ್ಚಾಗಿ ಯುವಕರ ಪರವಾಗಿ ಇರ್ತಾವೆ ಅನ್ನೋದನ್ನು ಅಲ್ಲಿ ಯೂತ್ಸೇ ಮಾತಾಡ್ತಾ ಇದ್ದಾರೆ ಇವಾಗ. ಹಾಗಾಗಿ ಈ ಭಾರತದ ವಿಷಯಕ್ಕೆ ಬಂದರೆ, ಚಿಕನ್ ನೆಕ್ ಕಾರಿಡಾರ್ ಅಂದರೆ ಈ ಚೀನಾ ನೇಪಾಳ್ ಭಾರತದ ಮಧ್ಯೆ 22 ಕಿಲೋಮೀಟರ್ ಕಿರಿದಾದ ರಸ್ತೆಗೆ
ಚೀನಾ ಒಂದು ಪ್ರಾಜೆಕ್ಟ್ನ ತಂದಾಗ ಇದನ್ನು ಅವರು ತಡೆದ್ರು, ಯಾರು ಬಾಲೆನ್ ಶಾ ಅವರು. ಹೀಗಾಗಿ ನಮ್ಮ ಭಾರತ ಹಾಗೂ ನೇಪಾಳದ ಸಂಬಂಧ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಸಮತೋಲನ ವೃದ್ಧಿ ಆಗ್ತಾ ಇದೆ. ಆದ್ದರಿಂದ ಈ ಬಾಲೆನ್ ಶಾ ಅವರ ಆಡಳಿತ, ಅವರ ಕಾರ್ಯವೈಖರಿ ಯೂತ್ಸ್ ಪರವಾಗಿರ್ತವ, ಅವರು KP ಓಲಿ ಶರ್ಮಾ ಕಾಂಗ್ರೆಸ್ ಕಮ್ಯುನಿಸ್ಟ್ನ ಯಾವ ರೀತಿ ಎದುರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.